ತುಂಬಾ ಸೂಪರ್ ಆಗಿದೆ. ಎಕ್ಸ್ಪ್ರೆಷನ್ ಹೈಲಿ ತುಂಬಾ ಚೆನ್ನಾಗಿದೆ ಮಾತ್ರ. ಹೇಳ್ತೀನಿ ಸರ್, ಚೆನ್ನಾಗಿದೆ ಸರ್. ಏನಂದ್ರೆ ಅದ್ರಲ್ಲಿ ಎಲ್ಲಾ ಸೀನ್ಸ್ ಇಷ್ಟ ಆಯ್ತು. ಅಂದ್ರೆ ಸುದೀಪ್ ಮಾಡಿರೋದು, ಆಮೇಲೆ ರಮೇಶ್ ಅರವಿಂದ್, ಆಮೇಲೆ ರವಿಚಂದ್ರನ್, ಮತ್ತೆ ಧ್ರುವ ಸರ್ಜನ್ ಮತ್ತೆ ಸುದೀಪ್ ಎಲ್ಲ ಅಲ್ಟಿಮೇಟ್. ಕ್ಲೈಮ್ಯಾಕ್ಸ್ ಸುದೀಪ್ ಎಂಟ್ರಿ ಮಾತ್ರ ಸೂಪರ್. ಸೂಪರ್ ಡೂಪರ್ ಮೂವಿ ಸಕ್ಕತ್ತಾಗಿದೆ. ಹೌದು, ಥ್ಯಾಂಕ್ ಯು ಸರ್. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿದೆ. ನಮ್ ಕನ್ನಡ ಸಿನಿಮಾ ಬೆಳಿಬೇಕು. ಫಸ್ಟ್ ಆಫ್ ಆಲ್ ನಮ್ ಧ್ರುವನ ಬಂದು ಪಟ್ಟ ಅಭಿಮಾನಿ ಆಂಜನೇಯ ಅವ್ರೆ. ಬಟ್ ನಮ್ ಯಾವ್ದೇ ಕನ್ನಡ ಸಿನಿಮಾ ಇರ್ಲಿ, ಇವಾಗ ಹಿಂದಿ, ತಮಿಳು, ತೆಲುಗುನ ಸಪೋರ್ಟ್ ಮಾಡ್ತಾರೆ. ಆಕ್ಚುಲಿ ತಪ್ಪದು, ನಮ್ಮವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಫಸ್ಟ್ ಆಫ್ ಆಲ್ ನಮ್ ಕನ್ನಡ ಸಿನಿಮಾ ಬೆಳಿಬೇಕು. ಏನೇ ಆಗಿರ್ಲಿ, ಇವಾಗ ನೆಕ್ಸ್ಟ್ ಮುಂದಿನ ಸಿನಿಮಾ ಬರ್ತಾ ಇದೆ, ಅದು ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇಂಟ್ ಕೊಡ್ತಾ ಇದ್ದೀನಿ, ಡ್ಯಾಡ್ ಈಸ್ ಹೋಮ್. ಥ್ಯಾಂಕ್ ಯು. ಸೂಪರ್ ಆಗಿದೆ ಸರ್. ಜೋಗಿಗಿಂತ ಸೂಪರ್ ಆಗಿ ಅನ್ಸ್ಬೋದು. ಅಣ್ಣ ಆಕ್ಟಿಂಗ್ ಬಗ್ಗೆ ಫಿಲ್ ಆಗ್ಬೋದು. ನಾವು ಮಾತ್ರ ಸೂಪರ್ ಆಗಿದೆ. ಬಾಸ್ ಬಂದ್ರೆ ವೇಟ್ ಮಾಡ್ಬೋದು. ಸೂಪರ್ ಫಿಲಮ್ ಅದ್ರ ಸೂಪರ್ ಆಗಿದೆ. ಧ್ರುವನ ಆಕ್ಟಿಂಗ್ ಸೂಪರ್ ಆಗಿದೆ. ಸೂಪರ್ ಅಣ್ಣ. ಮತ್ತೆ ಏನಂತ ಕೊಟ್ಟಿದ್ದಾರೆ ಧ್ರುವನಿಗೆ ಅಂತ ಪಿಕ್ಚರ್ ನೋಡ್ತಿರ್ಗ ಹೋಗೋಣ. ಸುದೀಪ್ ಎಂಟ್ರಿ ಜನ ಸೂಪರ್ ಆಗಿದೆ. ಎಂಟ್ರಿ ಮಾತ್ರ ಕಾಲ ಬೈರವಲ್ಲ, ಕಾಯಕ್ ಬಂದಿರೋ ದೇವರು. ಕೇಡಿಗೆ ಕಾಯಕ್ ಬಂದಿರೋ ದೇವರು. ಸುದೀಪ್ ಅಣ್ಣ ಬಂದಿರೋ ದೇವರು. ಜೈ ಕೇಡಿ. ಆಗಿದೆ, ಎಲ್ಲರೂ ಬಂದು ನೋಡ್ಬೇಕು. ತುಂಬಾ ದಿನ ಆದ್ಮೇಲೆ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಬಂದಿದೆ, ನೋಡ್ಬೇಕು. ಮತ್ತೆ ಫುಲ್ ಮಾಸ್ ಮೂವಿ, ಮಾಸ್ ಆಡಿಯನ್ಸ್ ಒಳ್ಳೆ ಮೂವಿ. ಅದೇ ಮೇನ್ ಆಗಿ ಸಾಂಗ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಪ್ರೇಮ್ ಡೈರೆಕ್ಷನ್ ಅಲ್ಲಿ ಸಾಂಗ್ ಚೆನ್ನಾಗಿರುತ್ತೆ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ನಮ್ ಕಿಚ್ಚ ಬಾಸ್ ಬೇರೆ ಬರ್ತಾರೆ. ಅದೊಂದು ಸರ್ಪ್ರೈಸಿಂಗ್ ಎಂಟ್ರಿ ಇದೆ, ಅದು ಇನ್ನೂ ಚೆನ್ನಾಗಿದೆ. ಅದು ಮಾತ್ರ ನೋಡ್ಲೇಬೇಕು ಎಲ್ಲಾನು. ಆಕ್ಚುಲಿ ಕೇಡಿ ಅಂದ್ರೆ ಕಾಳಿದಾಸ ಅನ್ಕೊಂತೀವಿ, ಲಾಸ್ಟ್ ಅಲ್ಲಿ ಕೇಡಿ ಅಂದ್ರೆ ಕಿಚ್ಚ ಧ್ರುವ ಅಂತ ಬರುತ್ತೆ. ಸರ್ ಅವ್ರದ್ದು ಮಾಸ್ ಆಗಿ ತೋರಿಸಿದ್ದಾರೆ ಇದ್ರಲ್ಲಿ. ಬೇರೆ ಇಷ್ಟು ಮೂವೀಸ್ ಅಲ್ಲಿ ಅವ್ರು ಇದ್ರಲ್ಲಿ ಇನ್ನೂ ಮಾಸ್ ಆಗಿ ತೋರಿಸಿದ್ದಾರೆ. ಇಷ್ಟು ಇದ್ರಲ್ಲಿ ಅವ್ರು ಮಾಡಿರೋ ಮೂವೀಸ್ ಅಲ್ಲಿ ಇದು ಇನ್ನೂ ಮಾಸ್ ಆಗಿದೆ. ಹೀರೋಯಿನ್ ಮಾತ್ರ ಹೀರೋಗಿಂತ ಒಂದು ಲೆವೆಲ್ ಇನ್ನೂ ಜಾಸ್ತಿ ಮಾಸ್ ಆಗಿ ಮಾಡಿದ್ದಾರೆ ಹೀರೋಯಿನ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿತ್ತು. ಅಲ್ಟಿಮೇಟ್ ಧ್ರುವ ಸರ್ಜಾ ಕಾಂಬಿನೇಷನ್. ಅದು ಪ್ರೇಮ್ ಅವರು, ಕಿಚ್ಚ ಸುದೀಪ್ ಅವರು, ಕಾಸ್ಟ್ಯೂಮ್ಸ್, ಆ ಸೌಂಡ್ಸ್, ಆ ಬ್ಯಾಕ್ ಗ್ರೌಂಡ್ಸ್, ಎಮೋಷನಲ್ ಸೀನ್ಸ್ ಅಲ್ಟಿಮೇಟ್ ಗುರು. ಹಿಂದೆ ಯಾವ್ದು ಈ ತರ ಮೂವಿ ಬಂದಿರಲ್ಲ. ಜೋಗಿ ಬಿಟ್ರೆ ನೆಕ್ಸ್ಟ್ ಇದೇ ಮೂವಿ ಬಂದಿರೋದು. ಕಮ್ ಬ್ಯಾಕ್ ಇವಾಗ ಮಾಡಿರೋದೇ 5 ಮೂವೀಸ್. ಇದು ಅಂಕರ ಅಲ್ಟಿಮೇಟ್ ಗುರು. ಫ್ಯಾನ್ ಫಾಲೋಯಿಂಗ್ ಜಾಸ್ತಿನೇ ಇವಾಗ. ಹೇಳಂಗಿಲ್ಲ, ಮೂವಿ ಅಲ್ಟಿಮೇಟ್ ಎಲ್ಲ ಕಡೆ ಹೋಗುತ್ತೆ. ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ. ಕನ್ನಡ ಮೂವಿನ ಇನ್ನೂ ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ. ಎಲ್ಲೂ ಬೇಜಾರಿಲ್ಲ ಸರ್. ಇಲ್ಲಿನ ಸುತ್ತಮುತ್ತ ಹವಾಮಾನಗಳು ಎಲ್ಲಿ ಬೇಜಾರಾಗುತ್ತೆ, ನಾನು ಬೇಜಾರಾಗುತ್ತೆ ಅಂದ್ರಿ ಸರ್ ಮಾತಾಡ್ತೀನಿ. ನಾನು ಡಿಸಿಪ್ಲಿನ್ ವ್ಯಕ್ತಿ, ನಾನು ಮಾತಾಡ್ತೀನಿ, ಓದಿದ್ದೀನಿ, ಎಜುಕೇಶನ್ ಪರ್ಸನ್. ಯಾರೋ ಬಂದು ಈ ಫಿಲಮ್, ನಾನು ಸುದೀಪ್ ಅಭಿಮಾನಿಗಿದ್ರಿ, ಸುದೀಪ್ ಅಭಿಮಾನಿ ಮಾರ್ಕ್ ಮಾಡಿದ್ದೀನಿ, ಮ್ಯಾಕ್ಸ್ ನೋಡಿದ್ದೀನಿ, ಯಾರು ಹೇಳ್ಕೊಳ್ಳಲ್ಲ. ಸುದೀಪ್ ಅಭಿಮಾನಿ. ನಮ್ಮ ಸ್ಲೀಪರ್ ಕನ್ನಡ ಇಂಡಸ್ಟ್ರಿಲಿ ಬೇರೆ ಲೆವೆಲ್ ಮಾಡ್ಬೋದು ಅವ್ರು ಇಟ್ಕೊಂಡು. ಯಾರು ತಮಿಳವ್ರು ಡೈರೆಕ್ಟರ್ ಮಾಡೋದಿಲ್ಲ. ಏನ್ ಗೊತ್ತಾ, ಏನ್ ಬರೀ ಕತ್ಲನೆ ಕಾಣುತ್ತಾ, ಬರೀ ಕತ್ಲನೆ ಮಾಡ್ತಾರೆ. ನಿಜಲ್ಲಿ ಓಕೆ ಇರ್ಲಿ, ಪರವಾಗಿಲ್ಲ. ನಮ್ಮ ಸುದೀಪ್ ಅಭಿಮಾನಿ ಆಗಿ ಕೇಳಿ ಮಾತ್ರ ವಾಟ್ ಇಸ್ ಪ್ರೇಮ್ ಅಂದ್ರೆ ಫಿಲಮ್ ನೋಡಿ. ಫಸ್ಟ್ ಆಫ್ ಆಲ್ ವಾಟ್ ಇಸ್ ಪ್ರೇಮ್ ಫಿಲಮ್ ನೋಡಿ. ಯಾರು ಜಾತ್ರೆ ಅನ್ನೋರು ಅಂತಾರೆ. ಯಾಕಂದ್ರೆ ನಮ್ ಕನ್ನಡದವ್ರು ಧ್ರುವನಂದ್ರು ಅಂತ ಏನ್ ದುರಂದರು ಏನ್ ಬಂದ್ ನೋಡ್ರಿ. ಇದು ವಾಟ್ ಇಸ್ ಪ್ರೇಮ್, ವಾಟ್ ಇಸ್ ಧ್ರುವ. ನಿಜಲ್ವೇ ದಯವಿಟ್ಟು ನಮ್ಮ ಧ್ರುವ ಸರ್ಜಾ ವೈಫ್ ನೋಡ್ಬಿಟ್ರೆ ಮತ್ತೆ ನಿಜಲ್ವೇ ಏನ್ರಿ ಈ ತರ ಮಾಡಿದಾರೆ ಅಂತೀರ. ಅಷ್ಟು ಸಗದ ಇದೆ. ಯಾವತ್ತೂ ನೋಡಿಲ್ಲ. ಕೆಲವು ಟೈಮ್ ಅಂತಿದ್ ನಾವು ಧ್ರುವ ಸರ್ಜಾ ಲಾಂಗ್ ಸೆಟ್ ಆಗಲ್ಲ ಏನಿಲ್ಲ ಅಂತ. ಅಣ್ಣ ಮೊದಲನೇ ಕಿಂತ ಮಚ್ಚಿಡ್ತೀವಿ. ಅಪ್ಪಿ ತಪ್ಪಿ ಎಲ್ಲಾರು ಬಿದ್ರೆ ನಿಮ್ ಎತ್ತೋ ತಪ್ಪಾಯ್ತು ಅಂದ್ಬಿಡ್ರಣ. ಏನಣ್ಣ ಎಲ್ಲೂ ಬೇಜಾರು ಅನ್ಸೋದಿಲ್ವಣ. ಒಂದು ನಾವು ಕಾಸು ಕೊಟ್ಟು ಫಿಲಮ್ ನೋಡ್ತೀವಿ ಅಂದ್ರೆ ಬೋರ್ ಹೊಡಿಲೇಬೇಕು. ಆ ತರ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಓಕೆ. ಜೈ ಕೇಳಿ, ಜೈ ಕಿಚ್ಚ ಬಾಸ್. ದಯವಿಟ್ಟು ನಮ್ ಕಿಚ್ಚ ಬಾಸ್ನ ಮುಂದುವರ್ಸ್ಬೇಕು ಅಂತ ಪ್ರೇಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಕಿಚ್ಚ ಬಾಸ್ ಬಂದ್ರೆ ಥಿಯೇಟರ್ ಧೂಳಿಪಟ. ಎಲ್ಲರದು ಮಾಡಿದ್ದಾರೆ, ಅಣ್ಣವ್ರದ್ದು ಮಾಡಿದ್ದಾರೆ. ಅಣ್ಣವ್ರದ್ದು ಪೋಸ್ಟರ್ ಇಟ್ಕೊಂಡ್ರೆ ನಮ್ ವಿಷ್ಣು ಅಪ್ಪಾಜಿದು ಇಟ್ಕೊಳ್ಳಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಸಾಂಗ್ ಮಾಡ್ಬೇಕು ಅಂದ್ರೆ ವಿಷ್ಣು ಅಪ್ಪಾಜಿ, ಡೈ ರಾಜಣ್ಣ,
ಜೈ ರಾಜಣ್ಣ, ಜೈ ಶಂಕರ್ ನಾಗ್ ಎಲ್ಲರನ್ನೂ ಅಷ್ಟೇ. ನಮ್ಮ ಕನ್ನಡ ಇಂಡಸ್ಟ್ರಿ ವಾಟ್ ಇಸ್ ದುರಂಧರ್ ನೋಡಿಲ್ಲ, ದುರಂಧರ್ ನೋಡೋದು ಇಲ್ಲ. ಯಾಕೇಳಿ ನೋಡಲ್ಲ. ಯಾಕ್ರಿ ಇಂಥ ಮೂವಿ ನಮ್ ಪ್ರೇಮ ಕೊಟ್ರೆ ಇಲ್ಲಿ ನೋಡ್ರಿ, ಹೋಗಿ ಯಾವ್ದೇ ವರ್ಷದಲ್ಲ ಇಲ್ಲಿ ನೋಡ್ರಿ, ಗಡ್ಡ ಬಿಡ್ಕೊಂಡು ಒಂದ್ ಗನ್ ಇಟ್ಕೊಂಡು ಇದ್ ಮಾಡೋದಲ್ಲ, ಲಾಂಗ್ ಎಲ್ಲ ಹೊಡಿತೀವಿ ಕಡೆ ನಾವು ಕನ್ನಡ ಇಂಡಸ್ಟ್ರಿ. ನೋಡಿ ಒಬ್ಬ ಇದ್ರ ಕರ್ಕೊಂಡ್ಬಂದು ಯಾವ ತರ ಮಾಡಿದಾರೆ ಅಂತ ಹೇಳಕ್ಕಾಗಲ್ಲ. ನೋ ವರ್ಡ್ಸ್. ಥ್ಯಾಂಕ್ ಯು ಸೊ ಮಚ್.